ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮನೇಲೆ ಪಾನಿಪುರಿ ಟ್ರೈ ಮಾಡೋಣ ಅಂತ ಸಡನ್ ಪ್ಲ್ಯಾನ್ ಇದು. ಈವ್ನಿಂಗ್ ಹೋಗಿ ತಂದೆ. ಫಸ್ಟ್ ನಾನಿಲ್ಲಿ ಪೂರಿ ಒಳಗಡೆ ಹಾಕ್ತಾರಲ್ವ ಮಸಾಲ, ಅದನ್ನು ಪ್ರಿಪೇರ್ ಮಾಡ್ಕೋಬೇಕು. ಅಂದರೆ ಫಸ್ಟು ನಾನಿಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೆ. ನೀವು ಎಷ್ಟು ಜನಕ್ಕೆ ಬೇಕು ಅನ್ನೋದ್ರ ಮೇಲೆ ತೊಗೊಳ್ಳಿ. ಒಂದು ಆಲೂಗಡ್ಡೆ ಮತ್ತು ಕಡಲೆಕಾಳು ಮತ್ತು ಬಟಾಣಿ ಇಷ್ಟನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬಟಾಣಿ ಮತ್ತು ಕಡಲೆಕಾಳನ್ನ ನೀವು ಹಿಂದಿನ ದಿವಸನೇ ನೆನೆಸಿಟ್ಕೊಂಡ್ರೆ ತುಂಬ ಒಳ್ಳೆಯದು, ತುಂಬ ಮೆದುವಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಬೇಯಲ್ಲ ಅಷ್ಟು ಬೇಗ. ಸೊ ಅದನ್ನೆಲ್ಲ ಹಾಕ್ಕೊಂಡು ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಅದರ ನೆಕ್ಸ್ಟು ನೀವು ಬೇಯಿಸಿಟ್ಕೊಂಡಿರೋಂಥ ಕಾಳುಗಳನ್ನ ಹಾಕಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಒಂದು ಆನಿಯನ್ನ ಹಾಕೋತಾ ಇದ್ದೀನಿ. ತುಂಬ ಸಣ್ಣದಾಗಿ ಹೆಚ್ಕೊಳ್ಳಿ ಆನಿಯನ್ನ, ತುಂಬ ದಪ್ಪಗಲ್ಲ. ನಾನಿಲ್ಲಿ ತೋರಿಸ್ತಿದ್ದೇನಲ್ವ ಆ ಸೈಜಲ್ಲಿ ಹೆಚ್ಕೊಂಡ್ರೆ ಸಾಕು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದು ನಾನು 3/4 ಸ್ಪೂನಷ್ಟು ಗರಂ ಮಸಾಲ ಹಾಕೋತಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್ ಪೌಡರ್ನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ತುಂಬ ಚೆನ್ನಾಗಿ ಕಲಿಸ್ಕೊಳ್ಳಿ. ಬೆಟರ್ ಅಂದರೆ ನೀವು ಕೈಯಲ್ಲಿ ಕಲಿಸೋದು. ಸ್ವಲ್ಪ ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಕಲಿಸ್ಕೊಳ್ಳಿ. ಫುಲ್ಲು ಅದೆಲ್ಲನೂ ಒಂದು ಪೇಸ್ಟಾಗಿ ಟರ್ನ್ ಆಗಬೇಕು, ಅಷ್ಟು ಕ್ಲೀನಾಗಿ ಅದನ್ನು ಕಲಿಸ್ಕೊಳ್ಳಿ. ಸೊ ಪೇಸ್ಟ್ ಆಗಬೇಕು ಅಂದರೆ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿರಬೇಕು. ಅದಕ್ಕೆ ನಾನು ನೆನೆ ಹಾಕ್ಕೊಂಡ್ರೆ ಹಿಂದಿನ ದಿವಸನೇ ಬೆಸ್ಟ್ ಅಂತ ಹೇಳಿದ್ದು. ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇಲ್ಲಿಗೆ ಮಸಾಲೆ ಪ್ರಿಪೇರ್ ಆಗುತ್ತೆ. ನೆಕ್ಸ್ಟು ನಾನು ಇಲ್ಲಿ ಪೂರಿದು ರೆಡಿಮೇಡ್ ಬರುತ್ತೆ, ಹಪ್ಪಳ ಥರ ಇರುತ್ತೆ. ಸೊ ಅದನ್ನು ಹಾಕಬೇಕು. ಇಲ್ಲಿ ಕಾಮಿಡಿ ಏನು ಅಂದರೆ ನಾನು ಫಸ್ಟ್ ಟೈಮ್ ಇಲ್ಲಿ ಪೂರಿ ಕರಿತಾ ಇರೋದಾಯ್ತಾ, ಅದು ಅಷ್ಟೇ ಚಿಕ್ಕದಾಗಿ ಬಂತು. ನಾನು ನಮ್ಮಮ್ಮ ಇದೇನು ಎಷ್ಟು ಬರ್ತಿದೆ, ನಿಜವಾಗ್ಲೂ ಬೇಯುತ್ತಾ ಬಿಡು ಆಫ್ ಮಾಡೋಣ ಅಂದ್ಕೊಂಡಿದ್ವಿ. ಅಷ್ಟೊತ್ತಲ್ಲಿ ಅದು ಊದ್ಕೊಂಡ್ಬಿಡ್ತು. ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ನನಗೆ, ಎಷ್ಟು ದಪ್ಪ ಬಂತು ಅಂತ. ಸೊ ನೀವು ಎಷ್ಟು ಪೂರಿ ಬೇಕೋ ಅಷ್ಟನ್ನು ತುಂಬ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಳ್ಳಿ, ಆಮೇಲೆ ಅದನ್ನು ಹಾಕಿ. ಆಮೇಲೆ ಇನ್ನೊಂದೇನು ಅಂದರೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಪಟ್ಟಂತ ಬೇಗ ಪೂರಿ ಸೀದೋಗ್ಬಿಡುತ್ತೆ. ಸೊ ನೀವು ಹಾಕಿದ ತಕ್ಷಣ ತೊಗೋಬೇಕು. ಅಲ್ಲಿ ನೋಡಿ ಇಲ್ಲಿ ಎಷ್ಟು ಬೇಗ ತೊಗೋತಿದ್ದೀನಿ ಅಂತ. ಸ್ವಲ್ಪ ಆಲ್ರೆಡಿ ಕೆಂಪಗೆ ಆಗ್ತಾಯಿದೆ. ಸೊ ಅದನ್ನು ಬೇಗ ತೊಗೊಳ್ಳಿ. ಪೂರಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ಥಿಂಗ್, ನಾವಿಲ್ಲಿ ಪಾನಿ ಪ್ರಿಪೇರ್ ಮಾಡ್ಕೊಬೇಕು. ಇದಂತೂ ತುಂಬ ಈಸಿ. ಒಂದು ಲೋಟ ನೀರು ಹಾಕ್ಕೊಂಡೆ. ಹಾಗೆ ಇಲ್ಲಿ ಪೌಡರ್ ಆಲ್ರೆಡಿ ಪಾನಿಪುರಿ ಮಸಾಲ ಪೌಡರ್ ರೆಡಿಮೇಡ್ ಸಿಗುತ್ತೆ, ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಟೇಸ್ಟ್ ನೋಡ್ಕೋತಾ ನೀವು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ಬಿಟ್ಟೆ, ಸ್ವಲ್ಪ ಹುಳಿ ಆಗಿಬಿಟ್ಟಿತ್ತು. ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡೆ. ಇದು ನಾನು ಪ್ರಿಪೇರ್ ಮಾಡ್ಕೊಂಡಿರೋ ಮಸಾಲ. ಇದು ಪಾನಿಪುರಿ ಹಾಗೂ ಇದು ಪಾನಿ. ಇದ್ರದ್ದು ಪ್ಯಾಕೆಟ್ ತೋರಿಸಿದ್ನಲ್ವ, ಅದನ್ನು ಸುಮ್ಮನೆ ಹಾಕ್ಬಿಟ್ಟು ನೀರಲ್ಲಿ ಬಿಟ್ಟರೆ ಆಯಿತು. ಇದನ್ನು ಕರಿಯೋದು ಇದು ರೆಡಿ ಇರುತ್ತೆ. ಇದು ಒಂದು ಮಾತ್ರ ನಾವು ಪ್ರಿಪೇರ್ ಮಾಡ್ಕೋಬೇಕು. ಅದನ್ನು ಹೇಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಹಿಯರ್ ಇಸ್ ಮೈ ಫೇವ್ರೆಟ್ ಪಾರ್ಟ್. ಎಲ್ಲ ಪಾನಿಪುರಿ ರೆಡಿ ಆಯಿತು. ಪಾನಿಪುರಿ ಒಳಗೆ ಮಸಾಲೆ ಹಾಕಿ ಅದರೊಳಗೆ ಪಾನಿ ಹಾಕಿ ತಿಂದೆ. ನಿಜವಾಗ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಆ್ಯಸ್ ಯೂಶುವಲ್ ಗೋಲ್ಗಪ್ಪ ತಿಂದಷ್ಟೇ ಫೀಲ್ ಆಯಿತು ನನಗೆ, ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಆ ಮುಖದಲ್ಲಿ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಜವಾಗ್ಲೂ ಖುಷಿ ಆಯಿತು ನನಗೆ, ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ನಮ್ಮಮ್ಮ ಕೂಡ ಸೂಪರ್ ಅಂತ ರಿವ್ಯೂ ಕೊಟ್ಟರು. ಇದು ಪಾನಿಪುರಿ ಪ್ರಿಪೇರ್ ಮಾಡಿದ್ದಂತಹ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.